ಕುಣಿಗಲ್ ಕಣ್ಣೀರ ಕಥೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದೇ ಸಲ ಈ ಸಿನಿ ಜೀವನದಲ್ಲಿ ಎಂಟ್ರಿ ಕೊಟ್ಟವರು ಒಬ್ಬರು ಪ್ರಖ್ಯಾತ ನಿರ್ದೇಶಕರಾದರು, ಮತ್ತೊಬ್ಬರು ಪ್ರಖ್ಯಾತ ಸಂಭಾಷಣೆಕಾರರಾದರು. ಹಾಗಾಗಿ ಭಾರ್ಗವ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಯ್. ಓಕೆ ಮ್ಯಾನ್, ಕೂಲ್. ನಾಗಭೂಷಣ್ ಕೂತ್ಕೊಳ್ಳ, ಮಾತಾಡೋಣ. ನಗ್ತಾ ಮಾತಾಡೋಣ. ಓಕೆ, ಆಯಿತು. ಒಂದು ಸೆಕೆಂಡ್ ಅದು ಬಂದ್ಬಿಡುತ್ತೆ ಅಷ್ಟೇ. ಅದು ನೀವು ನೋಡ್ತಿದ್ದಾಗೇ. ಎಸ್, ಖಂಡಿತವಾಗಲೂ ಇವರಿಬ್ಬರ ನಡುವೆ ಇಂಥ ಒಂದು ಫ್ರೆಂಡ್ಶಿಪ್ ಇದೆ ಅಂತಂದರೆ ಅದು ನಿಮಗೀಗ ಗೊತ್ತಾಗ್ಬೋದು. ಆದರೆ ಆತ್ಮೀಯ ಗೆಳೆಯರ ಇಬ್ಬರು ಗೆಳೆಯರು ಒಬ್ಬರನ್ನೊಬ್ಬರು ಈ ಪರಿಸ್ಥಿತಿಯಲ್ಲಿ ನೋಡುವಾಗ ಖಂಡಿತವಾಗಲೂ ಕಣ್ಣು ತೇವಾಗುತ್ತೆ. ಅದು ಭಾರ್ಗವ ಅವ್ರಿಗೂ ಆಯಿತು, ಕುಣಿಗಲ್ ನಾಗಭೂಷಣ್ ಅವ್ರಿಗೂ ಆಯಿತು. ನನಗೆ ಭಾಳ ಆಶ್ಚರ್ಯ ಆಯಿತು. ಬಾಬಿ ಅಂತ ಕರೀತಾಯಿದ್ರು. ಬಾಬಿ ಅಂತ ಕರೀತಾಯಿದ್ರು. ಬಹುಶಃ ನಾನು ಕೇಳಿರಲಿಲ್ಲ ಭಾರ್ಗವ ಅವರನ್ನು ಆ ರೀತಿ ಅಷ್ಟು ಈಸಿಯಾಗಿ ಕರೆಯುವಂಥವ್ರನ್ನ. ಅದೊಂದು ಎಲ್ಲರೂ ಹಾಗೆ ಕರೀತಾರೆ. ಅದು ಮೊದಲಿಂದ ಮನೆಯಿಂದ ಬಂದಿದ್ದು ಇಡೀ ಚಿತ್ರರಂಗಕ್ಕೆ ಬಂದ್ಬಿಟ್ಟಿದೆ. ಇವನು ಯಾವಾಗಲೂ ನನ್ನ ಹಾಗೇನೆ ಕರೆಯೋದು. ಅವನಿಗೆ ನಾವು ನಾಗಭೂಷಣ ಕುಣಿಗಲ್ ಅಂತಾನೆ ಕರೀತಿರ್ಲಿಲ್ಲ, ನಾಗು ಅಂತಾನೆ ಕರೀತಾ ಇತ್ತು. ಈಗಲೂ ಕರೆಯೋದು ಹಂಗೇನೆ. ಬಟ್ ಸ್ವಲ್ಪ ನಾನು ಬಹಳ ಐ ಥಿಂಕ್ 1-2 ವರ್ಷದಿಂದ ನೋಡಿರಲಿಲ್ಲ. ಯಾವುದೋ ಒಂದು ಮದುವೆ ಮನೇಲಿ ನೋಡಿದೆ. ಮದುವೆ ಮನೇಲಿ ನೋಡಿದಾಗ ಹೆಂಗಿದೆಯೋ ಅಂತ ಕೇಳಿದೆ. ಆವಾಗ ಎಲ್ಲ ಚೆನ್ನಾಗಿದ್ದೀನಿ ಕಣೋ ಅಂತ. ಸರಿ, ಆಮೇಲೆ ಏನು ಇದು ನೋಡೋ ಸುಮ್ಮನೆ ಒಂದು ಸ್ವಲ್ಪ ಅದು ಆ ಬೆರಳು ಮಾತ್ರ ಹೋಗಿದೆ ಕಣೋ ಅಂತ ಹೇಳ್ದೆ. ಆವಾಗಲೇ ನಾನು ಒಂದು ರೀತಿ ಬೇಜಾರಾಯಿತು. ಯಾಕೆಂದರೆ ಒಂದು ಬೆರಳು ಹೋಯಿತು ಮಾತ್ರ. ಮತ್ತೆ ಹೇಗಿದೆಯಾ ಅಂತ. ಧೈರ್ಯವಾಗಿದ್ದೀನಿ, ಸೀರಿಯಲ್ ಬರೀತಿದ್ದೀನಿ, ಪಾರ್ಟ್ ಮಾಡ್ತಾಯಿದ್ದೀನಿ ಅಂದ. ಆಮೇಲೆ ನಾನು ನೋಡಿದೆ ಯಾವುದೋ ಸೀರಿಯಲೆಲ್ಲ ಅವನಿಗೆ ಅದು ಬೆರಳಲ್ಲಿ ಒಂದು ಚೂರು ಹೋಗಿರೋದು ಕೂಡ ಗೊತ್ತಿಲ್ಲದೇ ಆರಾಮಾಗಿದ್ದಾನೆ. ಮುಖದಲ್ಲಿ ಏನು ನೋವು ಏನಿಲ್ಲ, ನಗ್ತಾನೆ ಇದ್ದ. ಬಟ್ ಇವತ್ತೊಂದು ದಿವಸ ದಿಢೀರಂತ ವೀರೇಶ್ ಫೋನ್ ಮಾಡಿದಾಗ ಈ ಥರ ನಾಗಭೂಷಣ್ಗೆ ಹಿಂಗೆ ಆಗೋಗಿದೆ ಅಂತ ಹೇಳಿದ್ರು. ನೋಡ್ದಾಗಲೇ ಗಾಬರಿ ಆಗೋಯ್ತು. ಗಾಬರಿ ಆದ ತಕ್ಷಣ ಏನಂತ ಹೇಳಿದ್ರೆ ಅದು ಅವನಿಗೆಲ್ಲ ನಮಗಾದಂಗೆ ಇತ್ತದು. ಯಾಕೆಂದರೆ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವನೊಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡ್ದ, ಸಂಘಟನೆ ಅಂತ. ಆ ಸಂಘಟನೆ ಅನ್ನೋ ಸೀರಿಯಲಲ್ಲಿ 3 ಜನ ಗಂಡು ಮಕ್ಕಳ ತಂದೆ, ಇವನು 2 ಮಕ್ಕಳ ತಂದೆ, ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಅದರಲ್ಲಿ ಆ ಪಾತ್ರಕ್ಕೆ, ತಂದೆ ಪಾತ್ರಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಥರ ಡಯಾಬಿಟಿಸ್ ಜಾಸ್ತಿ ಬಂದು ಅದು ಜಾಸ್ತಿ ಉಲ್ಬಣಗೊಂಡು ಕೊನೆಗೆ ಕಾಲು ಕಟ್ ಮಾಡೋ ಲೆವೆಲ್ಗೆ ಬರುತ್ತೆ, ಕಾಲು ಕತ್ತರಿಸುತ್ತೆ. ಆ ದೃಶ್ಯನ ನಾನು ಆ ಪೃಥ್ವಿರಾಜ್ ಆರ್ಟಿಸ್ಟು ಅವರಿಗೆ ಈ ಕಾಲು ಕತ್ತರಿಸೋದ್ರಿಂದ ಬಹಳ ಡೀಟೇಲ್ ಆಗಿ ತೆಗೆದು ಇವನು ತುಂಬ ಚೆನ್ನಾಗಿ ಬರೆದಿದ್ದ. ಸಂಭಾಷಣೆ ಮಾತ್ರ ವೆರಿ ಹಾರ್ಟ್ ಟಚಿಂಗ್ ಡೈಲಾಗ್ ಕೊಟ್ಟಿದ್ದ. ಸೊ ಅಲ್ಲಿ ನಾನು ಇವನು ಏನೋ ಅವತ್ತು ದೃಶ್ಯ ಬರೆದುಕೊಟ್ನೋ, ಯಾವ ಆಸ್ಪತ್ರೆಯಲ್ಲಿ ಆ ದೃಶ್ಯ ನಾನು ತೆಗೆದ್ನೋ ಅದೇ ಆಸ್ಪತ್ರೆಯಲ್ಲಿ ಇವನಿಗೆ ಕಾಲು ಆ್ಯಂಪ್ಯೂಟ್ ಆಗಿದೆ. ನೋಡಿ ವಿಧಿ ಹೇಗಿದೆ ಅಂತ. ಸೊ ಒಂದು ರೀತಿ ಅದು ಅಲ್ಲಿ ನೋಡಿದ ತಕ್ಷಣ ನನಗೆ ಹೇಳಿದೆ, ನಮ್ಮ ಮನೇಲಿ ಹೇಳಿದೆ, ನೋಡು ಅದಾಯಿತು, ಅದೇ ಥರ ಇವನಿಗೂ ಆಯಿತು ಹೀಗೆ ಅಂತ. ಒಂದೊಂದು ಸತಿ ನಿಜ ಜೀವನದಲ್ಲಿ ನಾವು ಸಿನಿಮಾದಲ್ಲಿ ಏನು ತೋರಿಸ್ತೀವೋ ಅದು ನಿಜ ಜೀವನದಲ್ಲೂ ನಡೆಯುತ್ತೆ, ಅಥವಾ ನಿಜ ಜೀವನದಲ್ಲಿ ಏನು ನಡೆದಿರುತ್ತೋ ಅದು ಸಿನಿಮಾದಲ್ಲೂ ಕೂಡ ನಡೆದಿರುತ್ತೆ. ಬಟ್ ನಾನು ಇವನು ಬಹಳ ದಿವಸಗಳಿಂದನೂ ಒಂದು ರೀತಿ ಫ್ರೆಂಡ್ಶಿಪ್ಪೇ. ಇವನು ಬಹುಪ್ರತಿಭೆ ಅವನು. ಇವತ್ತಿನ ದಿವಸ ನಾವು ಹೀಗೆ ನೋಡ್ತಾ ಇದ್ದೀವಿ, ಬಾಯಲ್ಲಿ ಹಲ್ಲು ಹೊಟ್ಟೋಗಿದೆ, ಹಲ್ಲಿಲ್ಲ, ಒಂಥರ ಇದಾಗಿದ್ದಾನೆ, ಶಿಥಿಲವಾಗಿ ಹೋಗಿದ್ದಾನೆ ಅಂಥದ್ದು. ಅವನು ಯಾವಾಗಲೂ ಹೆಂಗಿರ್ತಿದ್ದ ಅಂತ ಹೇಳಿದ್ರೆ, ಒಂದು ವಿಭೂತಿ ಹಾಕ್ಕೊಳ್ಳವ, ವಿಭೂತಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಕುಂಕುಮ ಇಟ್ಕೊಳ್ಳವ. ಇವರಿಗೆ ಸಮಕಾಲೀನರಾಗಿದ್ದವರು ಉದಯ್ ಶಂಕರ್ಗೆ ಏನಾದ್ರು ಹೆದರಿಸ್ತಿದ್ರು, ಗಡಗಡ ಅನ್ನಿಸ್ತಿದ್ರು ಅಂದರೆ ಈ ಕುಣಿಗಲ್ ನಾಗಭೂಷಣ್ ಒಬ್ಬರೇ. ಯಾಕೆ ಅಂತ ಹೇಳಿದ್ರೆ ಅವ್ರಿಗಿಂತ ಜಾಸ್ತಿ ಚಿತ್ರ ಇವನಿಗಿರೋದು. ಅದಕ್ಕೆ ಕೆಲವರು ವಿಕ್ರಮ್ ಶ್ರೀನಿವಾಸ್ ಅಂತ ಒಬ್ಬರು ನಿರ್ಮಾಪಕರಿದ್ದರು, ಅವ್ರು ಸ್ವಲ್ಪ ತಮಾಷೆ ಲಘು ಜಾಸ್ತಿ. ಯಾತಕ್ಕೋಸ್ಕರ ಗೊತ್ತಾ, ಕುಣಿಗಲ್ ನಾಗಭೂಷಣ್ಗೆ ಅಷ್ಟೊಂದು ಚಿತ್ರಗಳು ಬರುತ್ತೆ ಅಂತ. ಅವ್ರು ಎದುರುಗಡೆ ಯಾರು ನಿಂತ್ಕೋತು ಅಂತ ಹೇಳಿದ್ರೆ ಹೇಗೆ ಶಿವ 3ನೇ ಕಣ್ಣು ಬಿಟ್ಟರೆ ಹೇಗೆ ಭಸ್ಮ ಆಗೋಗ್ಬಿಡ್ತಾರೋ ಆ ರೀತಿ ಕುಣಿಗಲ್ ನಾಗಭೂಷಣ್ ಎದುರುಗ ಅವನ ಹಣೆಯಲ್ಲಿರೋ ವಿಭೂತಿ, ಆ ಕುಂಕುಮ ನೋಡಿದ್ರೆ ಗಾಬರಿ ಆಗ್ಬಿಡ್ತಾರೆ ಅಂತ ಉದಯ್ ಶಂಕರ್ಗೆ ಆವಾಗ ಎದುರಿಸ್ತಾ ಇದ್ರು. ನಾನು ಭಾಳ ಸತಿ ಕೇಳಿದ್ದೀನಿ. ಅಂದರೆ ಅರ್ಥಾತ್ ಅದರಲ್ಲಿ ಒಂದು ಇದಿದೆ, ಅಂಡರ್ಲೈನ್ ಮಾಡಬೇಕಾದ್ದು ಏನಂತ ಹೇಳಿದ್ರೆ, ಎಲ್ಲ ಚಿತ್ರಗಳು ಜಾಸ್ತಿ ಇವನಿಗೆ ಬರ್ತಾಯಿತ್ತು, ಅವ್ರಿಗೆ ಸ್ವಲ್ಪ ಕಮ್ಮಿ ಬರ್ತಾ ಇರೋದು. ಅವ್ರಿಗೆ ಬರ್ತಾ ಇದ್ದದ್ದು
ಚಿತ್ರಗಳೇ ಬೇರೆ, ಆ ಗುಣಮಟ್ಟದ ಚಿತ್ರಗಳೇ ಬೇರೆ. ಅಣ್ಣ ಅವ್ರ ಚಿತ್ರಗಳೆಲ್ಲ ಅವ್ರಿಗೆ ಬರ್ತಾ ಇದ್ದದ್ದು. ಇವ್ರಿಗೆ ಅಣ್ಣ ಅವ್ರು ಬಿಟ್ಟಿದ್ದು ಬಿಕ್ಕಿ ತಮ್ಮಂದ್ರೆ ಎಲ್ಲ ಚಿತ್ರಗಳು ಕೂಡ ಇವನಿಗೆ ಬರೋದು. ಸೊ ಅವಾಗ ಇವನು ನಾನು ಕೇಳಿದೆ, ಬಹಳ ಹೊತ್ತು ನಾನು ಒಂದು ದಿವಸಕ್ಕೆ 23 ಗಂಟೆ 1 ಗಂಟೆ ಮಲಕೋತಿದ್ದೆ ಅಂತೆಲ್ಲ ಹೇಳ್ತಾ ಇದ್ದ. ಅವೆಲ್ಲ ಅಕ್ಷರಶಃ ನಿಜ. ಯಾಕೆಂದ್ರೆ ಎಲ್ಲ ಚಿತ್ರಗಳು ಬರೀಬೇಕೆ, ಅಷ್ಟು ಜನಕ್ಕೂ ಬರೀಬೇಕು. ಯಾರನ್ನೂ ಬೇಡ ಅಂತ ಬಿಡ್ತಾ ಇರಲಿಲ್ಲ. ಬೇಡ ಅಂತ ಬಿಟ್ಟರೆ ಎದುರುಗಡೆ ಕಾಂಪೌಂಡ್ ಕೊಟ್ಟೋಗುತ್ತೆ. ಅಂದರೆ ಉದಯ್ ಶಂಕರ್ ರೂಮು, ಕುಣಿಗಲ್ ನಾಗಭೂಷಣ್ ರೂಮು ಎದುರುಗಡೆನೂ ಕೂಡ ಎದುರು ಬದ್ರಿಗೆ ಎಲ್ಲಿ ಹೋಟ್ಲ್ ಜನಾರ್ದನಲ್ಲಿ ಇವನು ಒಂದು ಕಾರ್ನರ್ ರೂಮಲ್ಲಿರವ, ಅದು ಪರ್ಮನೆಂಟ್ ಆಗಿ ಇಟ್ಕೊಂಡಿರವ. ನಿರ್ಮಾಪಕರು ದುಡ್ಡು ಕೊಡ್ಲಿ ಕೊಡದೇ ಇರಲಿ ಇವನ್ನ ಜೋಬಿಂದ ಕೊಟ್ಕೊಂಡು ಆ ರೂಮನ್ನು ಮೇಂಟೈನ್ ಮಾಡ್ತಾ ಇದ್ದ. ಎದುರುಗಡೆ ಉದಯ್ ಶಂಕರ್ ಇರ್ತಿದ್ರು. ಸೊ ಆದ್ದರಿಂದ ಒಂದು ರೀತಿ ಈ ಪೈಪೋಟಿ ಇರೋದು. ಸೊ ನಿರ್ಮಾಪಕರು ದುಡ್ಡು ಕೊಡ್ಲಿ ಕೊಡದೇ ಇರಲಿ, ಚಿತ್ರ ಮಾತ್ರ ಬಿಡ್ತಾ ಇರಲಿಲ್ಲ ಇವನು. ಬಹುಶಃ ಅವತ್ತೊಂದು ದಿವಸ ನಾವುಗಳೆಲ್ಲ ಅಷ್ಟಾಗಿ ಹಣನ ನೋಡಿಲ್ಲ. ಇವತ್ತೊಂದು ದಿವಸ ಏನು ಹಣ ಚಿತ್ರರಂಗದಲ್ಲಿ ಓಡಾಡ್ತಾ ಇದೆ, ಅವತ್ತೊಂದು ದಿವಸ ಅಷ್ಟಾಗಿ ಓಡಾಡ್ದಿದ್ದಿಲ್ಲ. ಏನಂತ ಹೇಳಿದ್ರೆ, ಯಾವಾಗ ಬೇಕಾಗತ್ತೆ ಒಬ್ಬ ಸಾಹಿತಿ ಯಾವಾಗ ಬೇಕಾಗತ್ತೆ ಅಂತ ಹೇಳಿದ್ರೆ, ಅದು ಕಥೆನ ಹುಟ್ಟಾಕೋದಕ್ಕೆ ಮುಂಚೆಯಿಂದ ಬೇಕಾಗತ್ತೆ. ಇವನ ಹತ್ರ ಇನ್ನೊಂದು ದೊಡ್ಡ ಗುಣ ಇದೆ. ಏನಂತ ಹೇಳಿದ್ರೆ, ಯಾವುದಾದ್ರು ಒಂದು ನೀವು ಬೇರೆ ಭಾಷೆಯಲ್ಲಿ ಬಂದಿರೋದು ಒಂದು ಕ್ಯಾಸೆಟ್ ಕೊಟ್ಬಿಡಿ. ಕ್ಯಾಸೆಟ್ ಕೊಟ್ಟರೆ ಆ ಕಥೆನ ಕ್ಲೀನಾಗಿ ತಿರುಗಿಸ್ಬಿಟ್ಟು ಹಿಂಗೆ ಮಾಡಿಬಿಟ್ಟಿದ್ದೇನೆ ಬೇರೆ ಕತೆ ಕೊಟ್ಬಿಡ್ತಾನೆ. ಯಾಕೆಂದರೆ ಸಬ್ಸಿಡಿ ಬರಬೇಕಲ್ಲ, ಸಬ್ಸಿಡಿ ಬರಬೇಕು. ಆಮೇಲೆ ನಿರ್ಮಾಪಕರು ಟೈಮಲ್ಲಿ ಅಂತ ಕಷ್ಟದಲ್ಲಿತ್ತು. ಈಗಲೂ ಅದೇ ಥರ ಇದೆ, ಬೇರೆ ಕತೆಗಳೆಲ್ಲ ಕದಿಯೋದು ಎದ್ದೆ ಅದು ಬೇರೆ ಸಮಾಚಾರ. ಇವನು ಧೈರ್ಯವಾಗಿ ಎಲ್ಲ ಪಲ್ಟಾಯಿಸ್ಬಿಟ್ಟು ಹಿಂಗೆ ಅನ್ಬಿಟ್ಬಿಟ್ಟು ಒಂದು ಬೇರೆ ಕತೆ ಕೊಟ್ಬಿಡವ, ಸಬ್ಸಿಡಿ ಬರೋ ಕತೆ ಕೊಡವ. ಸೊ ಅಷ್ಟು ಬ್ಯುಸಿಯಾಗಿರ್ತಿದ್ದ. ನಂತರ ನಾನು ಸಹ ನಿರ್ದೇಶಕನಾಗಿ ಬಂದೆ, ಇವನು ಸಹ ನಿರ್ದೇಶಕನಾಗಿ ಬಂದ. ಇವನು ನಾನು ಹೇಳಿದೆ ಬಹು ಪ್ರತಿಭೆ ಇದೆ ಅಂತ, ಚೆನ್ನಾಗಿ ಹಾಡ್ತಾನೆ. ಹೌದು, ನಾನು ಬಹಳ ಸತಿ ಅವನ ಹಾಡು ಕೇಳಿದ್ದೀನಿ. ಹಾಡಬೇಕು ಅಂತ ಬೇರೆ ಆಸೆ ಇತ್ತು. ಚಿತ್ರರಂಗ ಬಂದಾಗ ಹಾಡಬೇಕು, ಪ್ಲೇಬ್ಯಾಕ್ ಆರ್ಟಿಸ್ಟ್ ಆಗಬೇಕು ಅಂತಲೂ ಒಂದು ಆಸೆ ಇತ್ತು. ಕೇಳಿ, ಮೂಲ ಉದ್ದೇಶ ಅದೇ, ಹಿನ್ನೆಲೆ ಗಾಯಕ ಆಗಬೇಕು ಉದ್ದೇಶಕ್ಕೆ ಸಿನಿಮಾಟೋಗ್ರಫಿ ಮಾಡಿಕೊಂಡು. ಇನ್ನೊಂದು ಬಹಳ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ಅಂತ ಹೇಳಿದಾಗ ಜ್ಞಾಪಕ ಬಂತು. ಗೋವಿಂದ ನಿಹಲಾನಿ ತನಪ, ಗೋವಿಂದ ನಿಹಲಾನಿ ಇವನಿಗೆ ಇದು ಕ್ಲಾಸ್ಮೇಟ್. ಇವನ ಸಿನಿಮಾಟೋಗ್ರಫಿ ಏನಾದ್ರು ಓದಿದ್ರೆ ತಾನೇ. ಸೊ ಎಲ್ಲಾನು ಹೆಚ್ಚು ಕಮ್ಮಿ. ಆಗ ಗೋವಿಂದ ನಿಹಲಾನಿ ಇವನಿಗೋಸ್ಕರ ಬರ್ಕೊಟ್ಟು ಸೊ ಪಾಸ್ ಆದ ಏನೋ ಅವ್ರು ಬರ್ಕೊಟ್ರೆ ಇನ್ನೇನು ಗೋವಿಂದ ನಿಹಲಾನಿ ಬರ್ಕೊಟ್ರೆ ಪಾಸ್ ಆಗೋದಿಲ್ವ? ಯಾರು ಬೇಕಾದ್ರೆ ಪಾಸ್ ಆಗ್ತಾರೆ, ನಾನು ಆಗ್ತೀನಿ, ನೀವು ಆಗ್ತೀವಿ. ಪೇಪರ್ ತಿತ್ಕೊಂಡ್ಬಿಟ್ರೆ ಸೊ ಈ ಥರ ಪಾಸ್ ಅದು ಸಿನಿಮಾಟೋಗ್ರಫಿ ಪಾಸ್ ಮಾಡಿದವನು. ಸೊ ಪ್ಲೇಬ್ಯಾಕ್ಗೋಸ್ಕರ ಬಂದ. ಪ್ಲೇಬ್ಯಾಕಲ್ಲಿ ಪಿ ಶ್ರೀನಿವಾಸನ ಮಲಗ್ಸೋಕ್ಕಾಗಲಿಲ್ಲ ಅವನು. ಸೊ ಅದರಿಂದ ಪ್ಲೇಬ್ಯಾಕ್ ಆಗಲಿಲ್ಲ. ಸೊ ಕೊನೆಗೆ ಇನ್ನೊಂದು ಗೀಳೆಂದ್ರೆ ಪಾರ್ಟ್ ಮಾಡಬೇಕು ಅಂತ, ಯಾವಾಗಲೂ ಪಾರ್ಟ್. ಅವನು ಸರಿ ಚಿಕ್ಕ ಪಾರ್ಟು ಅದರಿಂದ ಬಂದ. ಆಮೇಲೆ ಪಾರ್ಟ್ ನೋಡ್ದ, ಇದು ಸ್ವಲ್ಪ ಕಷ್ಟನೇ ಅಂತಿದ್ದಾನೆ. ಇದು ಹೆಂಗಿದ್ದು ಬಹಳ ನಮ್ಗೆಲ್ರಿಗಿಂತ ಹೆಚ್ಚಾಗಿ ರಾಜ್ಕುಮಾರ್ ಕಾಂಪೌಂಡ್ಗೆ ಅಣ್ಣ ಅವರ ಚಿತ್ರಗಳಿಗೆ ಬಹಳ ಚಿತ್ರಗಳ ಸಹ ನಿರ್ದೇಶನ ಮಾಡಿದೋ. ನೀವು 40 ಚಿತ್ರಗಳ ಸಹ ನಿರ್ದೇಶನ ಮಾಡ್ದ. ಭಾಳ ಚೆನ್ನಾಗಿ ಒಡನಾಟ ಇತ್ತು ಅಣ್ಣ ಅವ್ರ ಜೊತೆ ಇವನಿಗೆ. ಸೊ ಆ ಥರ ಹಲವಾರು ಚಿತ್ರಗಳು ಮಾಡಿದ್ನಲ್ಲ, ಸಹ ನಿರ್ದೇಶನ ಮಾಡಿದ್ದ. ಸರಿ, ಯಾತಕ್ಕೋಸ್ಕರ ನಿರ್ದೇಶನ ಕೂಡ ನಾನು ಕೈ ಹಾಕಬಾರ್ದು, ನಿರ್ದೇಶನ ಮಾಡ್ದ. 1-2 ಚಿತ್ರಗಳು ಮಾಡ್ದ. ನಮಗೆ ಬೇರೆ ಹೊಟ್ಟೆ ನಾನು ನಿರ್ದೇಶನ ಹಾಕಿ ಮುಂಚೆನೇ ಇವನಾಗ್ಬಿಟ್ಟಿದ್ದ. ಸೊ ಹಂಗೂ 1-2 ಚಿತ್ರಗಳು ಮಾಡ್ದ. ಕೊನೆಗೆ ಏನೋ ಬೇಡ ಅನ್ನಿಸ್ತು. ಜೊತೆಲಿ ಸರಸ್ವತಿ ಕೈ ಹಿಡ್ದ. ಆ ಸರಸ್ವತಿ ಕೈ ಬಿಡಲಿಲ್ಲ. ಎಲ್ಲಿವರೆಗೂ ಆಯಿತು ಅಂದರೆ, ಫಾಸ್ಟೆಸ್ಟ್ ಯಾರು ಏನಾದರೂ ಒಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅತಿ ಶೀಘ್ರದಲ್ಲಿ 100 ಚಿತ್ರ ಯಾರು ಬರೆದಿದ್ದಾರೆ, 100 ಚಿತ್ರಕ್ಕೆ ಸಾಹಿತ್ಯ ಒದಗಿಸಿದ್ದಾರೆ ಅಂದರೆ ಅದನ್ನು ಕುಣಿಗಲ್ ನಾಗಭೂಷಣ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ನಮಗೆಲ್ಲ ಜೊತೆಗೆ ಚೆನ್ನಾಗಿ ಗೊತ್ತು ಅವನ ಜೊತೆ. ಎಸ್, ಈಗ ಇದರ ಮಧ್ಯೆ KSL ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರು ಕೂಡ ಕುಣಿಗಲ್ ನಾಗಭೂಷಣ ಅವ್ರ ಜೊತೆ ಮಾತಾಡಬೇಕಂತೆ. ಸ್ವಾಮಿ ಅವರೇ ನಮಸ್ತೆ. ಹಲೋ ಸರ್, ಮಾತಾಡಿ. ಹಲೋ, ನಮಸ್ತೆ ಅಣ್ಣ. ನಮಸ್ಕಾರ ಸ್ವಾಮಿಣ್ಣ, ನಮಸ್ತೆ. ತುಂಬಾ ಬೇಜಾರಾಯ್ತು ನಾಗಭೂಷಣ್. ನೋಡೋಣ ನಾನು ಹೇಗಿದ್ದೆ, ನೀವೆಲ್ಲ ಜೊತೆಲಿ ಓಡಾಡ್ತಿರುವಾಗ. ಅಲ್ಲ, ಅಷ್ಟು ಬುದ್ಧಿವಂತ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿತ್ತು. ಯಾಕೆ ಹೀಗೆ ಮಾಡ್ಕೊಂಡ್ರಿ? ಅದೇ ಮಾಡೋಣ. ಎಲ್ಲಿ ಆಕ್ಟಿಂಗ್ ಮಾಡೋ ಹುಚ್ಚಲ್ಲಿ ಅದ್ರ ಕಡೆ ಗಮನನೇ ಕೊಡಲಿಲ್ಲ. ಇಲ್ಲ, ಅದು ಬಹಳ ಅದೊಂದೇ ಶುಗರ್ ಇರೋರು ಸ್ವಲ್ಪ ಆಗಿರ್ಬೇಕಾಗಿತ್ತು. ಅದೇ ತಪ್ಪು ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಆ ಒಂದು ಗಾಬರಿನಲ್ಲಿ ಆ್ಯಕ್ಟ್ ಮಾಡುವಾಗ ಹಳ್ಳಿ ಸೀನು, ಚಪ್ಪಲಿ ಗಿಪ್ಲಿ ಏನೋ ಹಾಕೋಬಾರ್ದು ಸರ್, ನೀವು ಬಡ ರೈತ ಅಂತ ಅಂದ್ಬಿಟ್ರು. ಬರಗಾಲ ಓಡಾಡ್ಬಿಟ್ಟೆ ಚೆನ್ನಾಗಿ. ಆ ಆವೇಶದಲ್ಲಿ ಆ ಒಂದು ಕಲ್ಲು ಚುಚ್ಕೋತ ಅಷ್ಟೇ. ಆ ಕಲ್ಲು ಚುಚ್ಕೊಂಡಿದ್ದೆ ರಣ ಆಗ್ಬಿಟ್ಟು ಗ್ಯಾಂಗ್ರೀನವರು ತಿರುಗಿಬಿಡ್ತಾರೆ ಅಣ್ಣ. ನನ್ನ ಆವಾಗ ಆರೋಗ್ಯ ಇದಾಗತ್ತೆ, ನಾ ಶುಗರ್ನೂ ಏನೂ ಬರಲೇ ಇಲ್ಲ. ನಾನು ಆ ಪಾತ್ರೆಲ್ಲ ತಂದೆ, ಬಡ ರೈತ, ಜಮೀನ್ ಓಡಾಡಬೇಕು. ನನಗೆ ಮುನಿರತ್ನ ಹೇಳಿದ ತಕ್ಷಣ ಬಹಳ
ನಾನು ಯಾಕೆಂದ್ರೆ ನಮ್ಮಲ್ಲಿ ಏನೋ ಬೇರೆ ಪ್ರಾಬ್ಲಮ್ ಇಂದ ನಾನು ಟಿವಿ ನೋಡ್ತಾ ಇರ್ಲಿಲ್ಲ. ಹಾಂ ಹಾಂ ಈಗ ಅವ್ರು ಫೋನ್ ಮಾಡಿ ಹೇಳಿದ್ರು ಹೀಗಾಯ್ತು ಅಂತ. ಅಯ್ಯೋ ಜನ ಆಯ್ಕೊಂಡು ತಿನ್ನೋ ಕೋಳಿ ಕಾಲ್ ಮುರಿದ್ರು Correct. ಹಂಗೆ ಆಯ್ತು ಕಣಣ್ಣ. ಅವ್ನ ಪಾಡ್ಗ ಆ ಮನುಷ್ಯ ಅವ್ನ್ ಬರ್ಕೊಳ್ಳೋದು ಆಕ್ಟ್ ಮಾಡ್ಕೊಳ್ಳೋದು ಏನೋ ಮಾಡ್ಕೊಂಡು ಅವ್ನ್ ಪಾಡ್ಗೆ ಜೀವನ ಮಾಡ್ತಾ ಇದ್ದ ಮನುಷ್ಯಗೆ ಈ ತರ ಆಯ್ತಲ್ಲ ಅಂತ ಹೌದು ಬೇಜಾರಾಯ್ತು. ಅದು ಅಲ್ಲದೆ ವಯಸ್ಸಾದಾಗ ಹುಷಾರಾಗಿರ್ಬೇಕು. ಹೌದಣ್ಣ ಅದೇ ನನಗಿಂತ ಚಿಕ್ಕ ಮನುಷ್ಯ, ಚಿಕ್ಕ ವಯಸ್ಸಿನ ಹುಡುಗ ಯಾಕೆ ಹೀಗಾಯ್ತು ಅಂತ ಮನಸ್ಸಿಗೆ ಬೇಜಾರಾಯ್ತು. ಏನು ಅಂತಂದ್ರೆ ಒಂದು ಇವಾಗ ಆಗಿರೋದನ್ನ ಏನು ಮಾಡಕ್ ಆಗೋದಿಲ್ಲ, ಮಾಡೋಕ್ಕಾಗಲ್ಲ. ಹೌದು ಉಳಿದಿರೋದನ್ನ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಂಡು ಹೌದು ಬದುಕನ್ನ ಇರೋದ್ರಲ್ಲಿ ಸ್ವಲ್ಪ ಹಸನ್ ಮಾಡ್ಕೋಬೇಕಾದ್ದು ಮುಖ್ಯವಾಗತ್ತೆ. ಹೌದಣ್ಣ ಹೌದಣ್ಣ ಅದರಿಂದ ಹೆಚ್ಚು ಗಲಾಟೆಗೆ ಸಿಕ್ಕಾಕೊಳ್ದೇನೆ, ಹೆಚ್ಚು ಓಡಾಟ ಮಾಡದೇನೆ ಹೌದಣ್ಣ ಹೌದು ಕೂತ್ಕೊಂಡು ಬರೆಯುವಂತ ಕೆಲಸಗಳು ಅಂಥವು ಇಂಥವು ಮಾಡ್ಕೊಂಡು ಹ್ಞೂ ಮಾಡಿ ದೇವ್ರು ಒಳ್ಳೇದ್ ಮಾಡ್ತಾನೆ. ಥ್ಯಾಂಕ್ ಯು ರವಿ ಅಣ್ಣ, ಥ್ಯಾಂಕ್ ಯು ರವಿ ಅಣ್ಣ. ತೊಂದ್ರೆ ಇಲ್ಲ. ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ ಅಯ್ಯೋ ನಂಗೆ ಸದಾ ನನಗಿದೆ. ಅಲ್ಲ ಯಾವಾಗಲೂ ಇದ್ದೇ ಇರುತ್ತೆ. ಹೌದೌದೌದು ನೀವೆಲ್ಲ ಕೆಲವರೇ ಈಗ ಕುಣಿಗಲ್ ಹೆಸರನ್ನ ಹೇಳೋದಕ್ಕೆ ಒಬ್ರು ಕುಣಿಗಲ್ ರಾಮನಾಥ್ ಅಂತಿದ್ರು, ಇವಾಗ ಕುಣಿಗಲ್ ನಾಗಭೂಷಣ್, ಪುಟ್ಟಣ್ಣ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ತರ ಹುಟ್ಟೂರನ್ನ ಮರೀದೇನೆ ಅಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಅದ್ರ ಜೊತೆಲಿ ಇಟ್ಕೊಂಡು ಬೇಕಾದ್ ಮಾಡಿದೀರಿ. ಸೇವೆ ಬೇಕಾದಷ್ಟು ಆಗಿದೆ ಕನ್ನಡಕ್ಕೆ. ಥ್ಯಾಂಕ್ ಯು ಅದನ್ನ ಅರ್ಥ ಮಾಡ್ಕೊಂಡ್ರು ಯಾವ್ದಾದ್ರು ಮೂಲಕ ದೈವ ನಿಮ್ಗೆ ಸಹಾಯ ಮಾಡ್ತಾನೆ. ಖಂಡಿತ ಸಹಾಯ ಆಗತ್ತೆ. ನಿಮ್ಮ ಆರೋಗ್ಯ ಬೇಗ ಚೆನ್ನಾಗಿ ಆಗ್ಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಿಮ್ಮ ಆರೈಕೆ ಒಂದೇ ಸಾಕಣ ನನಗೆ. ಖಂಡಿತ ಚೆನ್ನಾಗ್ ಆಗತ್ತೆ. ಕೋಟಿ ಕೊಟ್ಟ. ಸದ್ಯ ಅವನು ಬರೀ ಕಾಲ್ ತಾನೇ ತೊಂದರೆ ಮಾಡಿದ್ದಾನೆ, ಕೈಗೆ ತೊಂದರೆ ಮಾಡಿದ್ವಲ್ಲ. ಕೈಗೂ ತಲೆಗೂ ತೊಂದರೆ ಕೊಟ್ಟಿಲ್ಲ. ಅದೇ ಬುದ್ಧಿ ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ. ಅದರಿಂದ ಇದು ಪೆನ್ ಇಸ್ ಮೈಟಿಯರ್ ದನ್ ಸ್ವರ್ಡ್ ಅಂತ. ಅದರಿಂದ ಕತ್ತಿಗಿಂತ ಹರಿತವಾದಂತಹ ಕೈಯಲ್ಲಿ ಲೇಖನಿ ಇದೆ. ಸರಸ್ವತಿ ನನ್ನ ಕೈ ಬಿಡ್ಲಿಲ್ಲ. ಆ ಸರಸ್ವತಿ ನಿಮ್ಮನ್ನ ಕಾಪಾಡ್ತಾಳೆ. ಅದೇ ಧೈರ್ಯವಾಗಿ ಒಳ್ಳೇದು ಬರ್ಕೊಂಡು ಚೆನ್ನಾಗಿರಿ ಇನ್ನು ಕೆಲವು ದಿವಸಗಳು. ಥ್ಯಾಂಕ್ ಯು ರವೀಣ. ನನ್ನ ಕೈಲಾದಾಗ ಆ ಕಡೆ ಬಂದು ನೋಡ್ತೀನಿ. ಥ್ಯಾಂಕ್ ಯು ರವೀಣ, ಥ್ಯಾಂಕ್ ಯು ಸೋ ಮಚ್ ರವೀಣ. ನಿಮ್ಮ ಹಾರೈಕೆ ನನ್ನ ಕಾಪಾಡಿದೆ ರವೀಣ. ಥ್ಯಾಂಕ್ ಯು ಸ್ವಾಮಿಯವರೇ. ರವಿ ಹಾಗೆಯೇ ಭಾರ್ಗವ್ ಅವರು ಕೂಡ ಹೇಳ್ತಾ ಇದ್ರು, ಯಾಕಂತಂದರೆ ಸರಸ್ವತಿಯನ್ನು ಹಿಡಿದ್ರು, ಸರಸ್ವತಿ ಯಾವತ್ತೂ ಕೈ ಬಿಟ್ಟಿಲ್ಲ ಅವರನ್ನು ಅನ್ನೋಂಥದ್ದು ಈಗಲೂ ಎಸ್ ಎಲ್ ಸ್ವಾಮಿಯವರು ಹೇಳುವಾಗ ಅದು ನಿಜ ಅಂತ ಮತ್ತೊಂದು ನನಗೂ ಅನಿಸ್ತು. ಯಾಕಂತಂದರೆ ಅಟ್ಲೀಸ್ಟ್ ಒಂದು ಏನಾಗತ್ತೆ ಅದನ್ನು ಸ್ವೀಕರಿಸಬೇಕಾಗತ್ತೆ ಜೀವನದಲ್ಲಿ. ಇಂಥದ್ದೊಂದು ಆಗಿದೆ, ಆದರೆ ಅವರಿಗೆ ಬರೆಯುವಂಥ ಶಕ್ತಿ ಈಗಲೂ ಇದೆ. ಹಾಗೆ ಒಂದು ಬ್ರೇಕ್, ಎಲ್ಲೂ ಹೋಗಬೇಡಿ, ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ.